ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವನ್ ಕುಮಾರ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಆಲ್ರೆಡಿ ಹಳೆ ವೀಡಿಯೋಸ್ ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿದ್ದೀರಾ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ಥರ, ಕಂಟೆಂಟ್ ಸರ್ಚ್ ಮಾಡೋದು ಯಾವ ಥರ, ಯೂಟ್ಯೂಬ್ ಚಾನಲ್ಗೆ ಯಾವ್ಯಾವ ಅಪ್ಲಿಕೇಶನ್ಸ್ ಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಬಟ್ ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ, ಹೊಸ್ದಾಗಿ ಅಪ್ಡೇಟ್ ಬಂದಿತ್ತು. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡೋಕ್ಕಾಗಿಲ್ಲ, ಅದರಿಂದ ನಾನು ವೀಡಿಯೋ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಅನ್ನೋದ್ರ ಬಗ್ಗೆ. ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆವರೆಗೂ ಮಿಸ್ ಮಾಡ್ದಿರಾ ವಾಚ್ ಮಾಡಿ, ಮತ್ತು ಈ ವಿಡಿಯೋಸ್ಗೆ ಲೈಕ್ ಮಾಡಿ. ಅವಾಗೆ ನಮಗೂ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ನೋಡೋಣ. ಇವಾಗ ನಾನು YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ ಟೈಮ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಎಲ್ಲ ಲಾಸ್ಟ್ ಟೈಮ್ ಎಲ್ಲ ನಾನು ಕ್ರೋಮಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಲಾಸ್ಟ್ ಇಯರೆಲ್ಲ ಕ್ರೋಮಲ್ಲಿ ಅಪ್ಲೋಡ್ ಮಾಡೋದು ಯಾವ ಥರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ಇವಾಗ ನಾನು YT ಸ್ಟುಡಿಯೋ ಅಪ್ಲಿಕೇಶನಲ್ಲಿ ಯಾವ ಥರ ಅಪ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಬಂದು ಇವಾಗ YT ಸ್ಟುಡಿಯೋ ಅಪ್ಲಿಕೇಶನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇವಾಗ ಈ ವಿಡಿಯೋ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಒಂದು ಸೆಕೆಂಡ್. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೆನ್ಸಿಲ್ ಐಕಾನ್ ಇದೆ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನಿವಾಗ ಇಲ್ಲಿ ಲೋಗೋನ ಅಂದರೆ ತಮ್ನೈಲು ಕ್ರಿಯೇಟ್ ಮಾಡ್ಕೊಂಡಿರೋದು ತಮ್ನೈಲ್ ಅಪ್ಲೋಡ್ ಮಾಡಿದೆ. ತಮ್ನೈಲ್ ಅಪ್ಲೋಡ್ ಮಾಡಿದಾದಮೇಲೆ ಟೈಟ್ಲ್ ಕೇಳ್ತೈತೆ. ಟೈಟ್ಲ್ ಬಂದು ನಾನು ಸಾರಿ ಒಂದು ಸೆಕೆಂಡು. ನಾನು ಟೈಟ್ಲು ಡಿಸ್ಕ್ರಿಪ್ಷನ್ ಎಲ್ಲ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಅಪ್ಲೋಡ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ಮಾಡಿದೆ, ಬಟ್ ನನಗಿದು ಬೇಡ. ಇಲ್ಲಿ ಬಂದು ನಾನು ಹ್ಯಾಶ್ಟ್ಯಾಗ್ ಹಾಕಿ ಪವನ್ ಕ್ರಿಯೇಟಿವಿಟೀಸ್ ನನ್ನ ಚಾನಲ್ ಹೆಸರು ಹಾಕಿದೆ. ಬಟ್ ಇವಾಗ ಇದು ಚಾಯ್ಸ್ ಶಾರ್ಟ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಜಾಸ್ತಿ ಆಯ್ತು ಅಂದ್ಬಿಟ್ಟು ನಾನಿಲ್ಲಿ ಫ್ರೀ ಅಂತಿರೋದನ್ನ ರಿಮೂವ್ ಮಾಡ್ತೀನಿ. ಇಲ್ಲಿ ಫ್ರೀ ಅಂತಿರೋದನ್ನ ರಿಮೂವ್ ಮಾಡ್ತೀನಿ. ಇವಾಗ ಆಯಿತು, ಬಟ್ ಇಲ್ಲಿ 506 ಮಾಡ್ತೀನಿ. ಓಕೆ, ಅವಾಗಲೇ ರಾಂಗಾಗಿ ಟೈಪ್ ಮಾಡಿದ್ದೆ. ಓಕೆ, ಟೈಟ್ಲ್ ಹಾಕಿದೆ. ಟೈಟ್ಲ್ ಹಾಕಿದಾದ್ಮೇಲೆ ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ಆ್ಯಡ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನಿಲ್ಲಿ ಆಲ್ರೆಡಿ ಟೈಪ್ ಮಾಡಿರೋ ಡಿಸ್ಕ್ರಿಪ್ಷನ್ನ ಕಾಪಿ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಆದಷ್ಟು ಟೈಪ್ ಮಾಡಿ ಇಟ್ಕೊಂಡು ಆಮೇಲೆ ಡಿಸ್ಕ್ರಿಪ್ಷನ್ ಹಾಕ್ಕೊಳ್ಳಿ. ಆವಾಗ ಸ್ವಲ್ಪ ಬೇಗ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಇಲ್ಲಿ ಪಬ್ಲಿಕ್ ಅಂತೈತೆ, ಪಬ್ಲಿಕ್ ಮೇಲೆ ಸೆಲೆಕ್ಟ್ ಆಗೈತೆ. ಮತ್ತು ಇಲ್ಲಿ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಹೇಳ್ಬಿಟ್ಟಿದೆ. ಆ್ಯಡ್ ಟು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಥರ ಪ್ಲೇ ಲಿಸ್ಟ್ಗಳು ಕ್ರಿಯೇಟ್ ಮಾಡಿ ಇಟ್ಕೊಬೇಕು. ನೀವು ಯಾವ ಕಂಟೆಂಟ್ ಬಗ್ಗೆ ವೀಡಿಯೋ ಮಾಡ್ತೀರೋ ಆ ಕಂಟೆಂಟ್ ಪ್ಲೇ ಲಿಸ್ಟ್ಗಳು ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಜನ ಯೂಸ್ ಮಾಡೋರಿಗೆ ಆರಾಮಾಗಿರ್ತೈತೆ. ಪ್ಲೇ ಲಿಸ್ಟ್ನಿಂದ ಏನು ಯೂಸ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಇಲ್ಲಿ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸ್ ಅಂತ ಹೇಳ್ಬಿಟ್ಟಿದೆ. ಇಲ್ಲಿ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ಮೇಲೆ ಕೊಟ್ಬಿಡೋಣ. ಓಕೆ, ಇಲ್ಲಿ ಕಮೆಂಟ್ಸ್ ಆಫ್ ಅಂತೈತೆ. ಇಲ್ಲಿ ಆನ್ ಮೇಲೆ ಕೊಟ್ಟೆ. ಇಲ್ಲಿ ಓಕೆ, ಇಲ್ಲಿ ನೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡಿದ್ಮೇಲೆ ಈಸ್ ದಿಸ್ ವಿಡಿಯೋ ಮೋಡ್ ಫಾರ್ ಕಿಡ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನಾನು ಈ ವಿಡಿಯೋ ಬಂದು ಚಿಕ್ಕ ಮಕ್ಳಿಗೆ ವೀಡಿಯೋ ಮಾಡಿರೋದು ಅಂತ ಕೇಳ್ತಾ ಇದ್ದಾರೆ. ನಾನು ಅಲ್ಲ, ನೋ ಇಟ್ಸ್ ಫಾರ್ ಕಿಡ್ಸ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ನೀವು ವಿಡಿಯೋ ಚಿಕ್ಕ ಮಕ್ಳಿಗೆ ಅಂದರೆ ಇಟ್ಸ್ ಮೋಡ್ ಫಾರ್ ಕಿಡ್ಸ್ ಅಂತ ಹೇಳ್ಬಿಟ್ಟು ಕೊಡಬೇಕು. ಇಲ್ಲ ಚಿಕ್ಕ ಮಕ್ಳಿಗೆಲ್ಲ ಅಂದರೆ ನೋ ಇಟ್ಸ್ ನಾಟ್ ಮೋಡ್ ಫಾರ್ ಕಿಡ್ಸ್ ಅಂತ ಹೇಳ್ಬಿಟ್ಟು ಕೊಡಬೇಕು. ಇಲ್ಲಿ ನೆಕ್ಸ್ಟ್ ಆಮೇಲೆ ಅಪ್ಲೋಡ್ ಮೇಲೆ ಕೊಡಬೇಕು. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ದಂಗೆ ಅಪ್ಲೋಡ್ ಆಗ್ತೈತೆ, ನೋಡ್ಬೋದು. ಅಪ್ಲೋಡ್ ಆಗ್ತೈತೆ, ವೆಯ್ಟ್ ಮಾಡಿ 1-2 ಮಿನಿಟ್ಸ್. ಇವಾಗ ಪ್ರೊಸೆಸಿಂಗ್ ಬಂತು. ಇವಾಗ ಅಪ್ಲೋಡ್ ಆಗ್ತೈತೆ ವಿಡಿಯೋ. ಬಟ್ ಇವಾಗ ನಾವು ಎಡಿಟಿಂಗ್ ಏನೇನೈತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಬಿಡೋಣ. ಇನ್ನೂ ಪಬ್ಲಿಷ್ ಆಗಿಲ್ಲ. ಓಕೆ, ನಾನು ಈ ವಿಡಿಯೋ ಬಂದು ನಾಳೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಕ್ರಿಯೇಟ್ ಮಾಡ್ತಾ ಇರೋದು. ಓಕೆ, ಇವಾಗ ಇಲ್ಲಿಗೆ ಬಂದು ಓಪನ್ ಆಗುತ್ತೆ. ಇಲ್ಲಿಗೆ ಬಂದಮೇಲೆ ನೀವು ಇದೆಲ್ಲ ಆಲ್ರೆಡಿ ಮಾಡಿದ್ದೀರಾ. ಟೈಟ್ಲ್ ಹಾಕಿದ್ದೀರಾ, ಡಿಸ್ಕ್ರಿಪ್ಷನ್ ಬರೆದಿದ್ದೀರಾ, ಪಬ್ಲಿಕ್ದು ಅದು ಪೆಂಡಿಂಗ್ ಐತೆ, ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ಆಡಿಯನ್ಸು ಅದೆಲ್ಲ ಕ್ರಿಯೇಟ್ ಮಾಡಿದ್ದೀರಾ, ಪ್ಲೇ ಲಿಸ್ಟೆಲ್ಲ ಅಪ್ಲೋಡ್ ಹಾಕಿದ್ದೀರಾ. ನೆಕ್ಸ್ಟ್ ಬಂದಿರಿ ಈ ಪೇಜ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೋರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಆ್ಯಡ್ ಟ್ಯಾಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಟ್ಯಾಗ್ಸ್ ಹಾಕಬೇಕು. ಟ್ಯಾಗ್ಸ್ ಯಾವ ಥರ ಹಾಕೋದಂದರೆ ಅದನ್ನ ನೀವು ಅಲ್ಲೇ ಟೈಪ್ ಮಾಡಬೇಕು.
ಬಟ್ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ನೋಡ್ಸಕ್ಕಂತೇಳ್ಬಿಟ್ಟು. ಬಟ್ ಟ್ಯಾಗ್ಸ್ ಅಲ್ಲೇ ಹಾಕಬೇಕು. ಟ್ಯಾಗ್ಸು ನೀವು ಅಲ್ಲೇ ಟೈಪ್ ಮಾಡಬೇಕು. ಬಟ್ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಗ್ತಾಯಿಲ್ಲ, ಸಾರಿ. ಇದು ಆಗ್ತಾಯಿಲ್ಲ, ವರ್ಕ್ ಆಗ್ತಾಯಿಲ್ಲ. ಓಕೆ, ಟೈಪ್ ಮಾಡಿರೋದು ಒಂದೊಂದಾಗಿ ಪೇಸ್ಟ್ ಮಾಡಿಬಿಡೋಣ. ಅಪ್ಲೋಡ್ ಆಗಲಿ ಅಷ್ಟರೊಳಗಡೆ. ಇಷ್ಟು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡು ಇದು ಬಂದು ಪೇಸ್ಟ್ ಮಾಡಿದೆ. ಓಕೆ ಆಯಿತು. ಅದನ್ನು ರಿಮೂವ್ ಮಾಡಿಬಿಡೋಣ. ನೆಕ್ಸ್ಟ್ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಇವಾಗ ಇದನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿದ್ದೆ ಡಬಲ್ ಬರ್ತೈತೆ. ಓಕೆ, ಇದನ್ನ ಇಲ್ಲಿ ಕ್ಯಾನ್ಸಲ್ ಮಾಡಾಕ್ತೀನಿ. ನೀವು ಇದನ್ನು ಟ್ಯಾಗ್ಸ್ ಆದಷ್ಟು ಅಲ್ಲೇ ಟೈಪ್ ಮಾಡಿ. ಯಾಕಂದರೆ ಇದು ಕಾಪಿ ಪೇಸ್ಟ್ ಎಲ್ಲ ಅದಾಗಲ್ಲ ಟ್ಯಾಗ್ಸು. ಬಟ್ ನಾನು ನಿಮ್ಗೆ ನೋಡ್ಸೋಣ ಅಂತೇಳ್ಬಿಟ್ಟು ಟ್ಯಾಗ್ಸು ಇದು ಮಾಡಿದ್ದೆ. ಬೇಗ ವೀಡಿಯೋ ಲೆಂತಾಗೋಗುತ್ತೆ ಅಂತೇಳ್ಬಿಟ್ಟು ನಾನು ಇದು ಮಾಡಿದ್ದು. ಟ್ಯಾಗ್ಸ್ ಹಾಕ್ಬಿಟ್ಟು ವೀಡಿಯೋ ಅಪ್ಲೋಡ್ ಸೇವ್ ಕೊಟ್ಟರೆ ಆಗೋಯ್ತು. ಈ ಥರ ನೀವು ಮತ್ತು ನೀವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲ್ ಹೆಸರು ಮಾತ್ರ ಟ್ಯಾಗ್ಸಲ್ಲಿ ಹಾಕೇಬೇಕು ಕಂಪಲ್ಸರಿ. ಹಾಕಿಲ್ಲ ಅಂದರೆ ಅದು ನಿಮ್ಮ ಚಾನಲ್ಲು ಇವಾಗ ನಾವು ಈ ಸರ್ಚ್ ಬಾರಲ್ಲಿ ನನ್ನ ಚಾನಲ್ಲು ಪವನ್ ಕ್ರಿಯೇಟಿವಿಟೀಸ್ ಅಂತ ಸರ್ಚ್ ಮಾಡಿದ್ರೆ ನೀವು ಅಲ್ಲಿ ಸರ್ಚ್ ಬಾರಲ್ಲಿ ನೋಡಿಸುತ್ತೆ. ಬಟ್ ನಿಮ್ಮ ಚಾನಲ್ ನೋಡ್ಸಲ್ಲ ಅಂದರೆ ಅದು ನೋಡಿಸ್ಬೇಕಂದ್ರೆ ನೀವು ಅಲ್ಲಿ ಬಂದು ನೀವು ಅಪ್ಲೋಡ್ ಮಾಡೇಬೇಕು. ಏನಂದರೆ ನಿಮ್ಮ ಟ್ಯಾಗ್ಸ್ ಹಾಕೋವಾಗ ನಿಮ್ಮ ಚಾನಲ್ ಹೆಸರು ಹಾಕೋದು ಮಾತ್ರ ಮಿಸ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಇವಾಗ ವೀಡಿಯೋ ಅಂತಾಯಿತು. ಓಕೆ, ಟ್ಯಾಗ್ಸ್ ನಾನು ನೆಕ್ಸ್ಟ್ ಹಾಕ್ಕೊಂತೀನಿ ಮಿಕ್ಕಿದ್ದು. ಇವಾಗ ಇಷ್ಟು ಟ್ಯಾಗ್ಸ್ ಹಾಕಿ ನೋಡಿಸಿದ್ದೀನಿ ನಿಮ್ಗೆ ಯಾವ ಥರ ಹಾಕೋದು ಅಂತೇಳ್ಬಿಟ್ಟು. ಮತ್ತೆ ಬ್ಯಾಕ್ ಬಂದುಬಿಡಿ. ಬ್ಯಾಕ್ ಬಂದಿದ್ದಾದಮೇಲೆ ಇಲ್ಲಿ ನೋಡ್ಬೋದು ಸೇವ್ ಅಂತೈತೆ. ಇಲ್ಲಾಂದರೆ ತಮ್ಮನೇಲಿ ಇಲ್ಲಿ ಚೇಂಜ್ ಮಾಡೋಂಗಿದ್ರೆ ಇಲ್ಲಿ ಚೇಂಜ್ ಮಾಡ್ಬೋದು. ಬಟ್ ಬೇಡ, ನಾನು ಆಲ್ರೆಡಿ ಚೇಂಜ್ ಮಾಡಿದ್ದೀನಿ. ಓಕೆ, ಇಲ್ಲಿ ಸೇವ್ ಅಂತೇಳ್ಬಿಟ್ಟು ಆಪ್ಷನ್ ಐತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಸೇವ್ ಆಗುತ್ತೆ. ಒಂದು ಸೆಕೆಂಡ್ ವೆಯ್ಟ್ ಮಾಡಿ. ಇವಾಗ ನೋಡ್ಬೋದು ಎಡಿಟಿಂಗ್ ಸೇವ್ಡ್ ಅಂತೇಳ್ಬಿಟ್ಟು ಬಂದಿದೆ. ಇವಾಗ ಬೇಕಾದ್ರೆ ನೀವು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಸಾರಿ ಫ್ರೆಂಡ್ಸ್, ಸರ್ವರ್ ಸ್ವಲ್ಪ ಸ್ಲೋ ಐತೆ, ಅದರಿಂದನೇ ವೀಡಿಯೋ ಲೆಂತಾಯಿತು. ಓಕೆ, ಇಲ್ಲಿ ಟ್ಯಾಗ್ಸ್ ಮೇಲೆ ನೋಡ್ಬೋದು. ಇವಾಗ ಟ್ಯಾಗ್ಸ್ ಎಲ್ಲ ಆ್ಯಡ್ ಆಗಿದೆ. ಮತ್ತು ನೀವು ಇಲ್ಲಿ ಕ್ರಿಯೇಟ್ ಅ ಗರಿ ಅಂತ ಬಿಟ್ಟೈತೆ. ಔಟ್ ಟು ಸ್ಟೈಲ್ ಅಂತ ಬಿಟ್ಟು ಕೊಟ್ಟಿದ್ದೀನಿ ನಾನು. ನೀವು ಯಾವ ಕ್ಯಾಟಗರಿ ಬಗ್ಗೆ ವೀಡಿಯೋ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ನೀವು ಇಲ್ಲಿ ಕೊಡ್ಬೋದು. ಔಟ್ ಟು ಸ್ಟೈಲು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಪ್ಯಾಟ್ಸ್ ಆ್ಯಂಡ್ ಅನಿಮೇಷನ್ನು, ಪೀಪಲ್ ಬ್ಲಾಗ್ಸು, ಇವೆಲ್ಲ ಯಾವ ಥರ ನೀವು ಯಾವ ಕಂಟೆಂಟ್ ಮಾಡ್ತೀರೋ ಅದ್ರ ಬಗ್ಗೆ ಅದು ಕೊಡ್ಬೋದು ನೀವು. ನಾನು ಔಟ್ ಟು ಸ್ಟೈಲ್ ಅಂತ ಕೊಟ್ಟಿದ್ದೀನಿ. ಬಟ್ ಅದು ಔಟ್ ಟು ಸ್ಟೈಲ್ ಇದಲ್ಲ. ಎಜುಕೇಷನ್ ಪರ್ಫಾರ್ಮೆನ್ಸ್ ಇದು. ಓಕೆ, ಎಜುಕೇಷನ್ ಅಂತ ಕೊಟ್ಟೆ. ಇಷ್ಟು ಕೊಟ್ಬಿಟ್ಟು ಸೇವ್ ಕೊಡ್ತೀನಿ. ಮತ್ತು ಓಕೆ ಫ್ರೆಂಡ್ಸ್, ಇಷ್ಟೇ ವೀಡಿಯೋ ಅಪ್ಲೋಡ್ ಆಯಿತು. ಪೆಂಡಿಂಗ್ ಐತೆ, ವೀಡಿಯೋ ಅಪ್ಲೋಡ್ ಆಗ್ತೈತೆ, ಇಲ್ಲಿ ನೋಡ್ಬೋದು. ಬಟ್ ಇಲ್ಲಿ ಸರ್ವರ್ ಡೌನ್ ಇರೋದ್ರಿಂದ ಇಲ್ಲಿ ವೀಡಿಯೋ ಅಪ್ಲೋಡ್ ಆಗ್ತಾರೋ ಸ್ಲೋ ಆಗಿ ಅಪ್ಲೋಡ್ ಆಗ್ತೈತೆ. ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ದು ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ವಿಡಿಯೋಗೆ ಲೈಕ್ ಆರ್ ಡಿಸ್ಲೈಕ್ ಕೊಟ್ಬಿಟ್ಟು ಮತ್ತು ಒಂದು ಕಮೆಂಟ್ ಮಾಡಿಬಿಟ್ಟು ಹೋಗಿ ಯಾವ ಥರ ವೀಡಿಯೋ ಯಾವ ಥರ ಐತೆ ಅಂತೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.